ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗೆ ಎಲ್ಲ ಉತ್ತರ ಗೊತ್ತಿದ್ದು ಸಮಯವಿಲ್ಲದಾಗ ಆ ವಿದ್ಯಾರ್ಥಿಗೆ ಟೈಮ್ನ ವ್ಯಾಲ್ಯೂ ಗೊತ್ತಾಗುತ್ತೆ. ಒಂದು ಸೆಕೆಂಡಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಒಂದು ಸೆಕೆಂಡಲ್ಲಿ ಆಕ್ಸಿಡೆಂಟಿಂದ ತಪ್ಪಿಸ್ಕೊಳ್ಬೋದು. ಇಷ್ಟು ಇಂಪಾರ್ಟೆಂಟ್ ಆಗಿರುವ ಈ ಒಂದು ಟೈಮನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಾ? ಇಲ್ಲ. ಟೈಮ್ನ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಟೈಮ್ನ ವೇಸ್ಟ್ ಮಾಡ್ಕೊಳ್ತಿರೋದೇ ಜಾಸ್ತಿ ಆಗಿದೆ. ಇನ್ನು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬರೀ ಟೈಮ್ ಮಾತ್ರ ಹೋಗಿರಲ್ಲ, ಅದರ ಜೊತೆ ನಮ್ಮ ವಯಸ್ಸು ಕೂಡ ಮುಂದೆ ಹೋಗಿರುತ್ತೆ. ವಯಸ್ಸು ಹೆಚ್ಚಾಗಿ ಮುಂದೆ ಒಂದಿನ ನಮ್ಮ ಜೀವನದಲ್ಲಿ ನಾವೇನು ಮಾಡಿದ್ವಿ ಅಂತ ಹಿಂದೆ ತಿರುಗಿ ನೋಡಿದಾಗ ನಮಗೆ ಕಾಣೋದು ಬರೀ ಶೂನ್ಯ. ಸ್ನೇಹಿತರೆ, ವಯಸ್ಸು 18ರಿಂದ 30 ಒಳಗೆ ನಾವೇನಾದರೂ ಅಚೀವ್ ಮಾಡಬೇಕು, ನಾವೇನಾದರೂ ಸಾಧನೆ ಮಾಡಬೇಕು ಅಂದರೆ ಇದೇ ಒಂದು ಬೆಸ್ಟ್ ಸಮಯ ಅಂತ ಹೇಳ್ಬೋದು. 30 ವಯಸ್ಸು ದಾಟಿದ ಮೇಲೆ ನಾವೇನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಸಾಧನೆ ಮಾಡ್ಬೋದು, ಆದರೆ ಸ್ವಲ್ಪ ಕಷ್ಟ. ನಮ್ಮ ಹಿರಿಯರು ಹೇಳಿರುವ ಮಾತಿನಂತೆ ಆಗಿಬಿಡುತ್ತೆ. ದುಡಿದು ತಿನ್ನುವ ಸಮಯದಲ್ಲಿ ಕುಳಿತು ತಿಂದರೆ, ಕುಳಿತು ತಿನ್ನುವ ಸಮಯದಲ್ಲಿ ದುಡಿಯಬೇಕಾಗುತ್ತೆ. ನೋಡಿ, ನಮ್ಮ ಹಿರಿಯರು ಆವಾಗಲೇ ಸಮಯದ ಮಹತ್ವವನ್ನು ಹೇಳಿಬಿಟ್ಟಿದ್ದಾರೆ. ಆದರೂ ಇನ್ನೂ ಸಮಯ ಇದೆ, ಚಿಂತೆ ಮಾಡಬೇಡಿ. ವಯಸ್ಸಾಯಿತು, ನಾನು ಸಾಧನೆ ಮಾಡಲಿಲ್ಲ ಅಂತ ಬೇಜಾರಾಗಬೇಡಿ. ದೇವರು ಪ್ರತಿಯೊಬ್ಬರಿಗೆ ಏನೋ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಕುಂತ್ಕೊಳ್ಳಿ, ಯೋಚನೆ ಮಾಡಿ. ನಿಮ್ಮೊಳಗೊಂದು ಏನೋ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟನ್ನು ಆಚೆ ತನ್ನಿ. ದಿನದ 24 ಗಂಟೆಗಳಲ್ಲಿ ಆ ನಿಮ್ಮ ಟ್ಯಾಲೆಂಟ್ಗೆ ಬರೀ 2 ಗಂಟೆ ಮಾತ್ರ ಮೀಸಲಿಡಿ. ಒಂದು 100 ದಿನದ ಚಾಲೆಂಜ್ ಅಂತ ನಿಮ್ಮ ಜೀವನದಲ್ಲಿ ಚಾಲೆಂಜ್ ಹಾಕ್ಕೊಳ್ಳಿ. 100 ದಿನದಲ್ಲಿ ಪ್ರತಿದಿನ 2 ಗಂಟೆ ನಿಮ್ಮ ಟ್ಯಾಲೆಂಟ್ಗೆ ಸಮಯ ಕೊಡಿ. ಇದೇ ರೀತಿ ಮಾಡಿ 101ನೇ ದಿನ ನಿಮ್ಮ ಹಿಂದಿನ 100 ದಿನಗಳನ್ನು ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಸಾಧನೆಯ ಮೊದಲ ಅಧ್ಯಾಯ ಶುರುವಾಗಿದೆ ಎಂದು. ಖಂಡಿತವಾಗಿಯೂ ಇದು ಪ್ರತಿಯೊಬ್ಬರಿಗೂ ವರ್ಕ್ ಆಗುತ್ತೆ. 100 ದಿನದ ಚಾಲೆಂಜ್ ಹಾಕ್ಕೊಂಡು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ನೀವು ಟೈಮ್ ವೇಸ್ಟ್ ಮಾಡಬೇಡಿ, ನಿಮ್ಮವರನ್ನು ಟೈಮ್ ವೇಸ್ಟ್ ಮಾಡಲು ಬಿಡಬೇಡಿ.